ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತೇನು ಅಂತ ಹೇಳಿದ್ರೆ ನಾನ್ ಪಿಜ್ಜಾ ಅಂದರೆ ಈ ಥರ ಇರುತ್ತೆ, ಆಗಲೇ ರೆಡಿಯಾಗಿರೋ ನಾನು. ಅದಕ್ಕೆ ನಮಗೆ ಬೇಕಾಗಿರೋದು ಹ್ಯಾಲಪಿನ್ಯೋಸ್, ಟೊಮೆಟೊ, ಇದು ಬೆಲ್ ಪೆಪ್ಪರು, ಆರೆಂಜು, ರೆಡ್ಡು, ಯೆಲ್ಲೋ, ಗ್ರೀನು ಇದೆ ಅಂದ್ಕೊಂಡೆ, ಗೊತ್ತಿಲ್ಲ. ಪಾರ್ಮೆಸಾನ್ ಚೀಸ್, ಇದು ಯಾವ ಚೀಸ್ ಮಾತು? ಮಸಾಲಾ ಚೀಸು, ಪಾರ್ಮೆಸಾನ್ ಚೀಸು, ಫ್ರೆಶ್ ಪಾರ್ಮೆಸಾನ್ ಚೀಸು, ಅದು ಗ್ರೇಟೆಡ್ ಥರ. ಇದು ಮಸಾಲಾ ಚೀಸು, ಪಿಜ್ಜಾ ಸಾಸು, ರೆಡ್ ಫ್ರೆಶ್ ಪೆಪ್ಪರು, ಆಮೇಲೆ ಇಟಾಲಿಯನ್ದು ಸೀಸನಿಂಗು, ಸ್ಪೈಸ್ ಥರ. ಸೊ ಇದನ್ನೆಲ್ಲ ಇವಾಗ ಸ್ವಲ್ಪ ಹಾಕ್ಬಿಟ್ಟು ನಾವು ಬೇಕ್ ಮಾಡೋಕ್ಕಿರೋಣ. ಲೈಟು ಸಾಸು, ಸ್ಪ್ರೆಡ್ ಮಾಡೋಣ. ಈಗ ಹ್ಯಾಲಪಿನ್ಯೋಸ್ ಒಂದು ಸ್ವಲ್ಪ ಹಾಕೋಣ. ಪೆಪ್ಪರ್ಸು, ಎಲ್ಲ ವೆಜಿಟೇಬಲ್ಸ್ ಹಾಕಿದ್ರೆ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆಲ್ಲ ಸ್ವಲ್ಪ ಹಾಕಬೇಕು. ವಿನಾಗಿರಿ ಬೇಕಾದ್ರೆ ಹಾಕೋಬೋದು, ಕಿಚಪ್ ಹಾಕೋಬೋದು, ಆಲಿವ್ಸ್ ಹಾಕೋಬೋದು, ಇಷ್ಟ ಏನು ಬೇಕು ಅದು ಹಾಕೋಬೋದು. ಈಗ ರೆಡ್ ಚಿಲ್ಲಿ ಫ್ಲೇಕ್ಸು ಜಾಸ್ತಿ ಖಾರ ಬೇಕು, ನಾವು ಜಾಸ್ತಿ ಹಾಕಿ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ. ಆಮೇಲೆ ಸೀಸನಿಂಗು, ಬೇಸಲ್ ಇದ್ರೇನು ಹಾಕ್ಬೋದು. ಬೇಸಲ್ ಇದ್ರೂ ಹಾಕ್ಬೋದು. ನಮಗೆ ಇವಾಗ ರಾತ್ರಿ ಆಗಿದೆ, ಅದಕ್ಕೆ ಹೊರಗಡೆ ಹೋಗ್ತಾ ಇಲ್ಲ ಗಿಡದಿಂದ. ನಮ್ಮ ಹತ್ರ ಅದು ಗಿಡ ಇದೆ, ಅದು ಲಾಸ್ಟ್ ಹಾಕೋಣ. ಇವಾಗ ಚೀಸ್ ಹಾಕೋಣ. ಫಸ್ಟು ಚೀಸ್ ಹಾಕಿ ವೆಜಿಟೇಬಲ್ಸ್ ಹಾಕ್ಬೋದು, ಬಟ್ ನಾನು ಚೀಸ್ ಲಾಸ್ಟ್ ಹಾಕ್ತೀನಿ. ಗ್ರೇಟೆಡ್ ಚೀಸ್ಗಳಿದು ಇದೆಲ್ಲ ಏನು ಅಂತ ಹೇಳಿದ್ರೆ, ಮಕ್ಕಳು ಕಾಲೇಜಲ್ಲಿ ಇರೋರಿಗೆ ಈಸಿ ಮಾಡ್ಕೊಳಕ್ಕೆ ಅವರೇನೆ. ಓವನ್ ಹೇಗೂ ಇದ್ದೇ ಇರುತ್ತೆ ಕಾಲೇಜಿಂದು ಕಿಚನಲ್ಲಿ. ಸೊ ಡಾರ್ಮು ಆ ಥರ ಇರುತ್ತಲ್ವ, ಅದರಲ್ಲಿ ಅವ್ರಿಗೆ ಈಸಿಯಾಗಿ ಇದನ್ನೆಲ್ಲ ತೊಗೊಂಡು ಅಂದ್ಬಿಟ್ಟು ಇನ್ಸ್ಟೆಂಟ್ ಆಗಿ ಮಾಡ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಒಳಗಡೆ ಎಲ್ಲ ಹೋಗುತ್ತೆ. ಇವಾಗ ಚೀಸ್ ಇವಾಗ ಸ್ವಲ್ಪ ಹಾಕ್ಬೋದು, ಆಮೇಲೆ ಮುಗ್ದ ಮೇಲೆ ಆಲ್ಸೋ ಹಾಕ್ಬೋದು ಸ್ವಲ್ಪ. ಇವಾಗ ಕುಕ್ ಆಗೋಕ್ಕಿಡೋಣ. ಎಷ್ಟು ಮಿನಿಟ್ಸ್ಗೆ ಅಂತ ಹೇಳಿದ್ರೆ ಅರೌಂಡ್ 10 ಮಿನಿಟ್ಸ್ ಹಂಗೆ. 7 to 10 ಮಿನಿಟ್ಸು ಡಿಪೆಂಡಿಂಗ್ ಆನ್ ದ ಓವನ್. ಓವನ್ನ ಸ್ವಲ್ಪ ಹೀಟಿಗೆ ಇಟ್ಟಿದ್ವಿ, ಇವಾಗ ಓಪನ್ ಮಾಡಿ ಅದನ್ನು ಮಾಡೋಕ್ಕಿಡೋಣ. ಪಿಜ್ಜಾ ಅಂತ ಇದೆ, ಅಲ್ಲಿಗೆ ಹಾಕೋಣ.
ಇಲ್ಲಿದೆ ಅದು ಬೇಕು. ಇಲ್ಲ ಇಲ್ಲ ಕೆಳಗಡೆ ಪಿಜ್ಜಾ. ಪಿಜ್ಜಾ ಆಮೇಲೆ 400 ಸಾಕು. 400 ಮಿನಿಟ್ಸ್ ಸಿಗುತ್ತೆ. 7 ಆಮೇಲೆ ಆ್ಯಡ್ ಮಾಡ್ಬೋದು. ಆಮೇಲೆ ಬಂದು ಹೆಂಗಾಗಿದೆ ಅಂತ ನೋಡ್ಬಿಟ್ಟು ಆ್ಯಡ್ ಮಾಡೋಣ. ಇದು ಇವಾಗ ಪಿಜ್ಜಾ ಆಯಿತು ನೋಡಿ, ಚೆನ್ನಾಗಾಗಿದೆ. ತೆಗಿತೀನಿ ಹೊರಗಡೆ ಈಗ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಕಟ್ ಮಾಡೋದು ಸೆಂಟ್ರಲ್ ಥರ ಮಾಡ್ಬೋದು, ಇಲ್ಲ 4 ಪೀಸ್ ಕಟ್ ಮಾಡ್ಬೋದು. ಹಾಂ, ಸ್ವಲ್ಪ ತಣ್ಣಗಾಗಬೇಕಾ ಬೇಡವಾ ಇದು? ಬೇಕಂದ್ರೆ ಇವಾಗಲೇ ಕಟ್ ಮಾಡಿ. 4 ಮಾಡು, 4 ಪೀಸಸ್ ಈಸಿ ಆಗುತ್ತೆ ನನಗೆ. ಈಸಿಯಾಗಿ ಕಟ್ ಆಗ್ತದೆಯಾ? ತಗೊಳ್ತೀನಿ. ಎಂಜಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್, ಶೇರ್, ಆಮೇಲೆ ಲೈಕ್ ಮಾಡಿ, ಬೇರೆಯವ್ರಿಗೂ ಹೇಳಿ. ಎಂಜಾಯ್ ಮಾಡಿ ಮಾಡ್ಕೊಂಡು ತಿನ್ನಿ.